आद्यस्य श्रुतिस्मयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतात् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे जयतं हरिं करोतु मम कल्याणं हरिर्योगाविदः कृश्च मत्परामामे वरदोऽस्तु निरन्तरं वाणिते करवण्यं वशरणं सर्वदा मद्वाक्यसरणीर्भूयात् श्रीमदाचार्यभावगान् समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ವಿಶಿಷ್ಟವಾದ ಒಂದು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಯಮಗೀತ ಅಂತ ಹೇಳಿ ಕರೀತಾ ಇದ್ದಾರೆ. ಯಮದೇವರಿಗೂ ಮತ್ತು ಯಮದೂತರಿಗೂ ನಡೆದಿರುವಂತಹ ದಿವ್ಯವಾಗಿರುವಂತಹ ಸಂದೇಶ ಸಂವಾದ. ಈ ಸಂವಾದದಲ್ಲಿ ನಮಗೆ ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಅವರ ಮಧ್ಯೆ ನಡೆದಿರುವಂತಹ ಸಂವಾದದಲ್ಲಿ ಏನನ್ನ ಸಂವಾದ ಮಾಡಿದ್ರು, ಏನನ್ನ ಮಾತಾಡಿದ್ರು, ಅದರಿಂದ ನಮಗಾಗುವಂತಹ ಅನುಕೂಲತೆಗಳೇನು ಎಲ್ಲವನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಯಮದೇವರು ಮೊದಲು ಮಾತಾಡ್ತಾರೆ. ಭೃತ್ಯ ಗಚ್ಚಸ್ವ ಭೂಲೋಕಂ ವೈಷ್ಣವಾಂಶ್ಚ ಪರಿತ್ಯಜ. ಭೂಲೋಕಕ್ಕೆ ಹೋಗಿ ನಾನೊಂದು ಲೀಸ್ಟ್ ಹೇಳ್ತೀನಿ ಅಂದ್ರು. ಮೊದಲು ಯಾರು? ಯಮದೇವರು. ಅವರನ್ನ ಬಿಟ್ಬಿಡ್ರಿ, ಅವ್ರ ಮನೆಗೆ ಹೋಗ್ಬೇಡಿ. ಯಾರು ಈ ಲೀಸ್ಟ್ನಲ್ಲಿ ಇಲ್ಲೋ ಅವರನ್ನ ಕರೆದುಕೊಂಬರ್ರಿ. ಅವೈಷ್ಣವಾನ್ ಗೃಹೀತ್ವಂತು ಆನಯಸ್ವ ಯಮಾಲಯಂ. ನಮ್ಮ ಯಮಾಲಯಕ್ಕೆ, ಯಮಲೋಕಕ್ಕೆ ಅವರನ್ನ ಕರೆದುಕೊಂಬರ್ರಿ. ಅದಕ್ಕೆ ಭೃತ್ಯರಿಗೆ ಹೇಳ್ತಾರೆ, ಅಲ್ಲ ಇವರು ವೈಷ್ಣವರು, ಇವರು ಅಲ್ಲ ವಿಷ್ಣುವಿನ ಭಕ್ತರು, ಇವರು ಭಗವಂತನ ಆರಾಧನೆಯನ್ನ ಮಾಡೋಂಥವ್ರು, ಅಥವಾ ಇವ್ರು ಮಾಡೋದಿಲ್ಲ ಅಂತ ಗೊತ್ತಾಗೋದು ಹೇಗೆ? ಅವರನ್ನ ಗುರ್ತಿಡಿಯೋದು ಹೇಗೆ? ಕಿಂ ರೂಪಂ ವೈಷ್ಣವಾನಾಂಚ ಅಭಕ್ತಾನಾಂಚ ಕಿಂ ಭವೇತ್. ಅವರನ್ನ ಗುರ್ತಿಸೋದು ಹೇಗೆ? ತತ್ವತಃ ಶ್ರೋತುಮಿಚ್ಛಾಮಿ. ಅದನ್ನೂ ಒಂದು ಹೇಳ್ಬಿಡ್ರಿ. ಇಂಥವ್ರ ಮನೆಗೆ ಹೋಗು, ಇಂಥವ್ರ ಮನೆಗೆ ಹೋಗ್ಬೇಡ ಅಂತ ನೀವು ಹೇಳಿಬಿಟ್ರೆ, ಒಂದು ಲೀಸ್ಟ್ ಕೊಟ್ರೆ ನಾವು ಅಂಥವ್ರನ್ನೇ ಹೋಗಿ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಯಮದೂತರು ಯಮದೇವರಿಗೆ ತಿಳಿಸ್ತಾ ಇದ್ದಾರೆ. ಆಗ್ಲಿ ಹಾಗಿದ್ರೆ ಬರ್ಕೊಳ್ರಿ, ಇಂಥಿಂಥವರ ಮನೆಗೆ ಒಟ್ಟ ಹೋಗ್ಬೇಡ್ರಿ, ನಿಮ್ ಕಣ್ಣನ್ನ ಸಹಿತ ಇಡಬೇಡ್ರಿ ಅಂತ ಹೇಳಿ ಯಮದೇವರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಹೇಳ್ತಾರೆ, ಪತಿವ್ರತ ಗೃಹೇಯಸ್ಯ. ನಾನು ಬಹಳ ಸಾರ ಇದನ್ನ ಹೇಳ್ತಿರ್ತೀನಿ ಎಲ್ಲ ಕಡೆ. ಪತಿವ್ರತೆ ಎಲ್ಲಿರ್ತಾಳೋ, ಯಾರ ಮನೆಯಲ್ಲಿ ಪತಿವ್ರತ ಶಿರೋಮಣಿ ಇರ್ತಾಳೋ, ಸೌಭಾಗ್ಯವತಿ ಇರ್ತಾಳೋ, ಸತ್ಯವಾದ ಮಾತನ್ನ ಆಡುವಂತಹ ಜನ ಎಲ್ಲಿದ್ದಾರೋ, ಅತಿಥಿಗಳನ್ನ ಭಕ್ತಿಯಿಂದ ಪೂಜೆಯನ್ನ ಎಲ್ಲಿ ಮಾಡ್ತಾರೋ ಅಂಥವರ ಮನೆಗೆ ಹೋಗೋದಲ್ಲ, ಕಣ್ಣಿಡಬೇಡ್ರಿ ಅಂತಾರೆ. ಅತಿಥೀನ್ ಪೂಜೆಗೆ ದ್ಯಸ್ತು ದೃಷ್ಟ್ವಾ ಚಕ್ಷುರ್ ನಿಮೀಲಯ. ನೋಡಿ, ಈ ಲೀಸ್ಟ್ ಒಳಗೆ ನಮ್ಮನೆ ಬರ್ತದ ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಯಮದೇವರು ಕೊಟ್ಟಿರುವಂತಹ ಈ ಒಂದು ಲೀಸ್ಟ್ ನಲ್ಲಿ ನಮ್ಮ ಹೆಸರು ಬರೋ ಹಾಗೆ ಮಾಡ್ಕೊಳ್ಬೇಕು. ಇದು ಮೊದಲನೇ ಲೀಸ್ಟ್. ಇನ್ನೊಂದು ಲೀಸ್ಟ್ ಹೇಳ್ತಾರೆ, ಅದನ್ನು ನೋಡೋಣ. ಪತಿವ್ರತ ಯಾವ ಮನೆಯಲ್ಲಿ ಇರ್ತಾಳೋ, ಅತಿಥಿಗಳ ಪೂಜೆ ಯಾರ ಮನೆಯಲ್ಲಿ ಆಗತ್ತೋ, ಸತ್ಯವಾದಿ ಜನ ಎಲ್ಲಿದ್ದಾರೋ ಅವರ ಮನೆಗೆ ಹೋಗ್ಬೇಡಿ. ಇನ್ನು ಕಪಿಲ ಗೋವನ್ನ ಯಾರ ಮನೆಯಲ್ಲಿ ಸಾಕ್ತಾರೆ, ಅಥವಾ ಯಾರ ಮನೆಯಲ್ಲಿ ಸಾಕೋರು ಇದ್ದಾರೋ ಅವರಿಗೆ ಅನುಕೂಲತೆಯನ್ನ ಮಾಡಿಕೊಡ್ತಾರೆ, ಗೋಮಯದಿಂದ ನಿತ್ಯದಲ್ಲಿ ಮನೆಯನ್ನ ಶುದ್ಧ ಮಾಡ್ತಾರೋ ಅವರ ಮನೆಗೆ ಹೋಗೋದಲ್ಲ, ಕಣ್ಣನ್ನೂ ಸಹಿತ ಇಡಬೇಡ್ರಿ ಅಂತ ಹೇಳ್ತಾರೆ. ಯಾರು? ಯಮದೇವರು ಯಮಕಿಂಕರರಿಗೆ. ಆಮೇಲೆ ಯಾರ ಮನೆಯಲ್ಲಿ ನಿತ್ಯದಲ್ಲಿ ಹೋಮ ಹವನ
ಅಗ್ನಿ ಕಾರ್ಯ ಆಗಿರಬಹುದು, ವೈಶ್ವದೇವ ಆಗಿರಬಹುದು, ಅಗ್ನಿಹೋತ್ರ ಅಂತ ಹಿಂದೆಲ್ಲ ಇಡೋರು. ಇವತ್ತು ಇಟ್ಟಿದ್ದಾರೆ ಎಷ್ಟೋ ಜನ ಮನೆಯಲ್ಲಿ. ಬಹಳ ಅಪರೂಪ ಆಗ್ಬಿಟ್ಟಿದೆ ಅಗ್ನಿಹೋತ್ರ. ಅಗ್ನಿಹೋತ್ರ ಇಟ್ಟಿರೋರಾಗಿರ್ಬೋದು, ಶಾಂತರಾಗಿರುವಂಥವ್ರು ಬಹಳ ಅಪರೂಪ. ಉದ್ವೇಗದಲ್ಲಿ ಓಡಾಡುವಂತಹ ಜನರೇ ನಮಗೆಲ್ಲ ಕಡೆ ಕಾಣಿಸ್ತಾರೆ. ಆವೇಶದಲ್ಲಿರ್ತಾರೆ, ಸಿಟ್ಟಿನಲ್ಲಿರ್ತಾರೆ, ಉದ್ವೇಗದಲ್ಲಿರ್ತಾರೆ. ಶಾಂತವಾಗಿರ್ಬೇಕಂತೆ ಹೇಳ್ತಾರೆ ಯಮದೇವರು. ಶಾಂತವಾಗಿರುವಂಥವ್ರು ವೇದ ಘೋಷ ಪರಾಯಣ. ವೇದದ ಧ್ವನಿ ಯಾರ ಮನೆಯಲ್ಲಿ ಕೇಳುತ್ತದೋ, ಆಮೇಲೆ 3 ಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಸಂಧ್ಯಾ ವಂದನೆಯನ್ನ ಯಾರು ಮಾಡುತ್ತಾರೋ ಅವರ ಮನೆಗೆ ಹೋಗಬೇಡ್ರಿ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ತ್ರಿಕಾರ ಕೃತ ಸಂಧ್ಯಾಂಶ್ಚ ದೃಷ್ಟ್ವಾ ಚಕ್ಷುರ್ ನಿಮೀಲಯ. ಅವ್ರ ಮನೆಗೆ ಹೋಗ್ಬೇಡಿ. ಇನ್ನು ಮುಂದೆ ಹೇಳ್ತಾರೆ ದ್ವಾರಾವತಿ, ಅಲ್ಲಿ ಸಿಗುವಂತಹ ಚಕ್ರಾಂಕಿತ ಮತ್ತು ಗಂಡಕಿ ನದಿಯಲ್ಲಿ ಸಿಗುವಂತಹ ಸಾಲಿಗ್ರಾಮ, ಇವೆರಡನ್ನೂ ಸೇರಿಸಿ ಯಾರ ಪೂಜೆಯನ್ನ ಮಾಡ್ತಾರೋ ಅವರ ಮನೆಗೆ ಹೋಗೋದು ಬಿಡ್ರಿ, ಕಣ್ಣನ್ನು ಇಡಬೇಡ್ರಿ ಅಂತಾರೆ. ಏಕಾಕಿ ಕುರುತೆ ಜಾಪ್ಯಂ ದೃಷ್ಟ್ವಾ ಚಕ್ಷುರ್ ನಿಮೀಲಯ. ಇನ್ನು ತುಳಸಿಯನ್ನ ಮಸ್ತಕದಲ್ಲಿ ಹಣೆ ಮೇಲೆ ಯಾರು ಹಚ್ಕೊಂತಾರೋ ಮೃತ್ತಿಕೆಯನ್ನ, ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ ಅಂತ ಹೇಳದ ಹಾಗೆ ಎಲ್ಲ ದೇವತೆಗಳ ಭಗವಂತನ ವಿಶೇಷ ಸನ್ನಿಧಾನ ಆ ತುಳಸಿಯಲ್ಲಿದೆ. ತುಳಸಿಯ ಮೃತ್ತಿಕೆಯನ್ನ ಯಾರು ಹಣೆಯಲ್ಲಿ ಧಾರಣ ಮಾಡುತ್ತಾರೋ, ಗೋವಿಂದನನ್ನ ಹೃದಯದಲ್ಲಿ ಯಾರು ಇಟ್ಕೊಂಡಿರ್ತಾರೋ, ಭಗವಂತನ ಆರಾಧನೆಯನ್ನ ಯಾರು ಮಾಡುತ್ತಾರೋ ಅವ್ರ ಮನೆಗೆ ಹೋಗ್ಬೇಡಿ. ಆಮೇಲೆ ಹಾಡನ್ನ ಹೇಳಿ ಹರಿದಾಸರು ಮಾಡಿರುವಂತಹ ಬೇಕಾದಷ್ಟು ಪದಪದ್ಯ ಸುಳಾದಿಗಳಿದ್ದಾವೆ, ಉಗಾಭೋಗಗಳಿದ್ದಾವೆ. ಆ ಉಗಾಭೋಗಗಳಿಂದ ಸುಳಾದಿಗಳಿಂದ ಗೀತವನ್ನ, ಹಾಡನ್ನ, ವಾದ್ಯವನ್ನ ಬಾರಿಸ್ತಾ ಭಗವಂತನ ಮುಂದೆ ಯಾರು ಸ್ತೋತ್ರ ಮಾಡ್ತಾರೋ ಹೇಳ್ಬಿಡ್ತಾರೆ. ಗೀತವಾದ್ಯಂ ಚ ಕೃಷ್ಣಾಗ್ರೇ ತುಳಸಿ ಕಾಷ್ಟಭೂಷಣಂ. ತುಳಸಿ ಮಾಲೆಯನ್ನ ಯಾರು ಕಂಠದಲ್ಲಿ ಧಾರಣೆ ಮಾಡ್ತಾರೋ, ಶಂಖಚಕ್ರ ಮುದ್ರಾದಿಗಳನ್ನ, ಭಗವಂತನ ಆಯುಧವಾಗಿರುವಂತಹ ಶಂಖಚಕ್ರಗಳನ್ನ ದೇಹದಲ್ಲಿ ಯಾರು ಧಾರಣೆ ಮಾಡ್ತಾರೋ ಅವರ ಮನೆ ಹತ್ರ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಚಕ್ಷುರ್ ನಿಮಿ ಕಣ್ಣಿಡಬೇಡ್ರಿ ಅಂತಾರೆ, ಹೋಗೋದು ಬಿಡ್ರಿ. ದ್ವಾರಾವತಿಯ ಗೋಪಿ ಚಂದನದಿಂದ. ಎಷ್ಟು ಸುಂದರವಾಗಿ ವಾದರಾಜ ಸ್ವಾಮಿಗಳು ನಮಗೆ ಪದ್ಯದಲ್ಲಿ ತಿಳಿಸ್ತಾರೆ. ಅಂತಹ ಭಗವಂತನ ದ್ವಾರಾವತಿಯ ಒಂದು ಗೋಪೀಚಂದನ ಮುದ್ರಾಧಾರಣೆಯನ್ನ, ಶಂಖಚಕ್ರಾದಿಗಳ ಧಾರಣೆಯನ್ನ ಯಾರು ಮಾಡುತ್ತಾರೋ ಅವ್ರ ಮನೆಗೆ ಹೋಗಬೇಡಿ. ಇನ್ನು ಯತ್ರ ವೃಂದಾವನಂ ರಮ್ಯಂ, ಯಾರ ಮನೆ ಮುಂದುಗಡೆ ತುಳಸಿ ಕಾನನಂ ತಥಾ ತುಳಸಿ ವನ ಇದೆ, ತುಳಸಿಯನ್ನ ಯಾರಿಟ್ಟಿದ್ದಾರೆ, ನಿತ್ಯದಲ್ಲಿ ತುಳಸಿ ಪೂಜೆಯನ್ನ ಯಾರು ಮಾಡ್ತಾರೋ ಅವರ ಮನೆಗೆ ಹೋಗಬೇಡಿ. ಧಾತ್ರಿ ಸಮಾವೃತನ್, ಯಾರ ಮನೆಯಲ್ಲಿ ಧಾತ್ರಿ ಇದೆ, ಬೆಟ್ಟದ ನೆಲ್ಲಿಕಾಯಿ ಪೂಜೆ ಮಾಡ್ತಾರೆ ಅವರ ಮನೆಗೆ ಹೋಗೋದಲ್ಲ, ಕಣ್ಣಿಡಬೇಡ್ರಿ. ಅದಕ್ಕೆ ದೂತರು ಒಂದು ಮಾತು ಹೇಳಿದರು. ಅತಪರಂ ಪ್ರವಕ್ತವ್ಯಂ ಧರ್ಮರಾಜ ಕಥಾಂತರಂ. ಹೌದು, ಇದೆಲ್ಲ ಹೋಗ್ಬೇಡ್ರಿ ಅಂತ ಹೇಳಿದ್ರಿ, ಕಣ್ಣಿಡಬೇಡ್ರಿ ಅಂದ್ರಿ. ಮತ್ ಯಾರ ಮನೆಗೆ ಹೋಗಬೇಕು ನಾವು, ಅದನ್ನು ಒಂದು ಹೇಳ್ಬಿಡ್ರಿ ಲೀಸ್ಟ್ನ ಅಂದ್ರು. ಅದಕ್ಕೂ ಹೇಳ್ತಾರೆ ಧರ್ಮರಾಜ, ಯಮಧರ್ಮರು ಹೇಳುವಂತಹ ಮಾತು, ಪಾಪಿಷ್ಟನಾಗಿರುವಂತಹ ವ್ಯಕ್ತಿ ಯಾರಿದ್ದಾನೋ ಅವ್ರ ಮನೆಗೆ ಹೋಗಿ. ಪಾಪಿಷ್ಟಂ ಪುರುಷಂ ದೂತ ಶೃಣುಮೇ ತ್ವಂ ಪ್ರಯತ್ನತಃ ಪ್ರತ್ಯಹಂ ಬ್ರಹ್ಮ ಹಂತಾರಂ. ಬ್ರಾಹ್ಮಣರನ್ನ, ಜ್ಞಾನಿಗಳನ್ನ ಹಿಂಸೆ ಯಾರು ಮಾಡ್ತಾರೋ ಅವರನ್ನ ಆನಯೇ ನರಕಾಲಯಂ, ಅವನ್ನ ಎಳ್ಕೊಂಬರ್ರಿ, ಕರೆದ್ಕೊಂಬರ್ರಿ ಅವನನ್ನ. ನೋಡ್ರಿ ಯಮದೇವರು ಹೇಳುವಂತಹ ಮಾತು. ಇನ್ನು ಅಶ್ವತ್ಥ ಮರ ಇದೆ. ಆ ಅಶ್ವತ್ಥ ಮರವನ್ನ ಸ್ವಾರ್ಥಕ್ಕೋಸ್ಕರವಾಗಿ ಒಳ್ಳೆ ಮನೆ ಕಟ್ಟಿಸ್ಕೊಳ್ಬೇಕು ಅನ್ನುವಂತಹ ಉದಾಹರಣೆಗೆ ನಾನು ಹೇಳ್ತಿರೋದು. ಅಂತಹ ಒಂದು ಸ್ವಾರ್ಥಕ್ಕೋಸ್ಕರವಾಗಿ ಆ ಮರವನ್ನ ಕತ್ತರಿಸಿದ್ದೇ ಆದರೆ, ಧಾತ್ರಿ ವೃಕ್ಷವನ್ನ ಕತ್ತರಿಸಿದ್ದೇ ಆದರೆ, ಒಳ್ಳೆಯ
ಹಣ್ಣು ಹೂವು ಬಿಡುವಂತಹ ಮರಗಳಿರ್ತಾವೆ, ಚೆನ್ನಾಗಿ ಬೆಳೆದಿರ್ತವೆ, ನೂರಾರು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವನ್ನ ನೀಡ್ತಾ ಇರ್ತಾವೆ. ಅಂತಹ ಮರಗಳನ್ನ ಯಾರು ಕತ್ತರಿಸ್ತಾರೋ, ಲತಾವಲ್ಲಿ ಸುಗಂಧೀನ, ಒಳ್ಳೆ ಸುವಾಸನೆ ಬೀರುವಂತಹ ಮರಗಳು ಯಾರು ಕತ್ತರಿಸ್ತಾರೋ ಅವರನ್ನ ಆನಗೆ ನರಕಾಲಯಂ, ಅವನನ್ನು ಕರ್ಕೊಂಬರ್ರಿ ನರಕ್ಕೆ. ಇನ್ನು ಸ್ತ್ರೀಯನ್ನ ದುಡ್ಡು ಕೊಟ್ಟು, ಅಂದ್ರೆ ಕೊಂಡುಕೊಳ್ಳೋದು ಮಾರೋದು, ಕನ್ಯಾ ವಿಕ್ರಯ ಕರ್ತಾರಂ, ಬಹಳ ಗೌರವದಿಂದ ಮಾಡುವಂತಹ ಕೆಲಸ ಅದು. ವಿವಾಹ ಅಂತ ಏನಿದೆ ಅಲ್ಲ, ಅದು ಬಹಳ ಗೌರವದಿಂದ ಪ್ರೀತಿಯಿಂದ ಮಾಡುವಂತ ಒಂದು ವಿಶಿಷ್ಟವಾದ ಸಂಸ್ಕಾರ. ಅದನ್ನ ಮರೆತು ಕನ್ಯಾ ವಿಕ್ರಯ ಮಾಡಿದ್ದೇ ಆದ್ರೆ, ಅಥವಾ ಗೋವನ್ನ, ಆಮೇಲೆ ಋಷಭವನ್ನ ಅಂದ್ರೆ ಎತ್ತನ್ನ, ಕುದುರೆಯನ್ನ ವ್ಯಾಪಾರ ವ್ಯವಹಾರವನ್ನ ಮಾಡಿದ್ರೆ, ನೀಚವಾದ ಕೃತ್ಯವನ್ನ ಮಾಡಿದ್ದೇ ಆದ್ರೆ, ದೇವರ ಮೂರ್ತಿಗಳನ್ನ ವ್ಯಾಪಾರ ವ್ಯವಹಾರ ಮಾಡಿದ್ರೆ, ಅದಕ್ಕೇನು ಅಳತೆ ಅನ್ನೋದೇ ಇಲ್ಲ, ನ್ಯಾಯ ಅನ್ನೋದೇ ಇಲ್ಲ. ಆ ರೀತಿಯಾಗಿ ಮಾಡಿದ್ದೇ ಆದ್ರೆ ಅವರನ್ನ ನರಕದಲ್ಲಿ ಕರ್ಕೊಂಬ ಅಂತಾರೆ. ವಿಕ್ರಯಂ ದೇವತಾ ದೇವಮೂರ್ತಿಶ್ಚ ಆಲಯೇ ನರಕಾಲಯಂ. ಇನ್ನು ಮುಂದೆ ಹೇಳ್ತಾರೆ, ವೇದವನ್ನ ನಂಬೋದಿಲ್ಲ, ವೇದದ ಬಗ್ಗೆ ಗೌರವ ಇಲ್ಲ, ವೇದ ಹೇಳೋರ ಬಗ್ಗೆನೂ ಗೌರವ ಇಲ್ಲ. ಅಮಾನ್ಯೋ ವೇದಶಾಸ್ತ್ರಾಣ, ಎಲ್ಲ ವೇದ ಸುಳ್ಳು ಅಂತ ಯಾರು ಅಂತಾರೋ, ಯಾರು ಮಾತಾಡ್ತಾರೋ, ಅಮಾನ್ಯೋ ದೇವತೀರ್ಥಯೋ, ದೇವರಿಲ್ಲ, ತೀರ್ಥಗಳ ಮಹತ್ವ ಇಲ್ಲ, ಅಲ್ಯಾಕೆ ಹೋಗ್ತಿರ್ ಬಿಡ್ರಿ, ತಾನಂತೂ ಹೋಗೋದಿಲ್ಲ, ಹೋಗೋರಿಗೂ ಬೈತಾನೆ, ಅಂಥವ್ರನ್ನ ಮತ್ತೆ ಹೇಳ್ಕೊಂಬ. ಯಮದೇವರು ಯಮದೂತರಿಗೆ ಹೇಳುವಂತಹ ಮಾತು, ಅಮಾನ್ಯೋ ಬ್ರಾಹ್ಮಣಾನಾಂಚ, ಜ್ಞಾನಿಗಳಿಗೆ ಹಿರಿಯರಿಗೆ ಯಾರು ಗೌರವಿಸೋದಿಲ್ಲೋ, ಬೈತಾನೋ, ಅವನನ್ನ ನರಕಕ್ಕೆ ಕರೆದುಕೊಂಬ ಅಂತಾರೆ. ಆಮೇಲೆ ಮುಂದಿನ ಮಾತಂತೂ ಇವತ್ತು ಕಲಿಯುಗದ ಜನಕ್ಕೆ ಬಹಳ ಚೆನ್ನಾಗಿ ಅಪ್ಲೈ ಆಗೋದಂಥದ್ದು. ಅದನ್ನು ಹೇಳ್ತಾರೆ, ಮಾತಾ ಪಿತೃ ಪರಿತ್ಯಾಗಿ, ತಂದೆ ತಾಯಿಯನ್ನ ನೋಡದೇ ಇರುವಂತಹ ಮಕ್ಕಳು ಅಂತ ಯಾರಿದ್ದಾರೋ ಅವರನ್ನ ಮಧ್ಯೆ ಹೇಳ್ಕೊಂಬ. ಹೇಳ್ತಾರೆ ಬಹಳ ಸುಂದರವಾಗಿ, ಮಾತಾ ಪಿತೃ ಪರಿತ್ಯಾಗಿ ಭಗಿನಿ ಭ್ರಾತೃರೇವಚ ಭಾರ್ಯಾ ದ್ರವ್ಯಾರ್ಜಿತ ಪ್ರಾಣಂ ಆನಯೇ ನರಕಾಲಯಂ. ಮಾತಾ ಪಿತೃ, ತಂದೆ ತಾಯಿ ಅವರನ್ನ ಬಿಟ್ಟಿರುವಂಥವ್ರು, ಭಗಿನಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರನ್ನ ಸರಿಯಾಗಿ ಗಮನಿಸ್ಕೊಡದೇ ಇರುವಂಥವ್ರು, ಅವರ ಬಗ್ಗೆ ಗೌರವ ಇಲ್ಲದೆ ಇರುವಂಥವ್ರು, ಅಂಥವರನ್ನ ಎಳೆದುಕೊಂಡು ಬಾ. ಭಾರ್ಯಾ ದ್ರವ್ಯಾರ್ಜಿತ ಪ್ರಾಣ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಕೆಲವೊಂದು ವಿಷಯಗಳು ಬಹಳ ಸೂಕ್ಷ್ಮವಾದ ವಿಷಯಗಳು, ಬಹಳ ಅರ್ಥಗರ್ಭಿತವಾಗಿರುವಂತಹ ವಿಷಯಗಳು, ಬಹಳ ಪ್ರಮೇಯದಿಂದ ಕೂಡಿರುವಂತಹ ವಿಷಯಗಳು. ಗುರುಮುಖದಿಂದ ಅದನ್ನೆಲ್ಲವನ್ನ ಶ್ರವಣ ಮಾಡಬೇಕು. ಆಮೇಲೆ ಪರದ್ರವ್ಯ, ಬೇರೆಯವರ ದ್ರವ್ಯವನ್ನ ಹರಣ ಮಾಡುವಂಥದ್ದು. ಪರಸ್ತ್ರೀಷು, ಬೇರೆಯವರ ಸ್ತ್ರೀಯ ಮೇಲೆ ಕಣ್ಣನ್ನ ಇಡುವಂಥದ್ದು. ಪಾಪಕರ್ಮಿಣಂ, ಕೆಟ್ಟ ಕೆಲಸ ಮಾಡುವಂಥವ್ರು, ಅವರನ್ನ ಗುರೋರ್ದಾರ ವಿಗಾಮೀಚ ಆನಯೇ ನರಕಾಲಯಂ. ಗುರುದಾರ ಅಂದ್ರೆ ಗುರುಗಳ ಪತ್ನಿಯ ಸಮಾಗಮ ಮಾಡುವಂತಹ ಯಾರೇ ಆಗಿರಬಹುದು, ಆ ದುಷ್ಟನಾದ ವ್ಯಕ್ತಿಯನ್ನ ಆನಯೇ ನರಕಾಲಯಂ, ಬಹಳ ಎಚ್ಚರಿಕೆ ಅವನ್ನೆಲ್ಲವನ್ನ ಹೇಳಿದ್ರು. ಅದಕ್ಕೆ ಯಮದೂತರು ಕೇಳ್ತಾರೆ, ನಾವು ನೀವೇನು ಹೇಳಿದ್ದೀರಲ್ಲ ಅವ್ರ ಮನೆಗೆ ಹೋಗ್ತೀವಿ, ಅವರನ್ನ ಕರ್ಕೊಂಡ್ ಬರ್ತೀವಿ, ಭೂಲೋಕಕ್ಕೆ ನಾವು ಹೋಗಬೇಕು. ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯ, ಯಮಕಿಂಕರರು ಪ್ರಶ್ನೆಯನ್ನ ಮಾಡ್ತಾರೆ, ಅಸ್ಮಾಕಂ ಚ ನಿವಾಸಾರ್ಥ ಮಾಶ್ರಯಂ ಚ ವದ ಪ್ರಭು. ಅಲ್ಲ, ನೀವು ಹೇಳಿದಿರಿ ಕರ್ಕೊಂಬರ್ರಿ ಅಂತ, ನಾವು ಮಧ್ಯ ಮಧ್ಯ ವಿಶ್ರಮಿಸ್ಲಿಕ್ಕೋಸ್ಕರವಾಗಿ ಏನಾದ್ರೂ ಅವಕಾಶ ಇದೆನಾ? ಯಾಕೆ ಭೂಲೋಕ ಎಲ್ಲಿ ಯಮಲೋಕ, ಮಧ್ಯದಲ್ಲಿ ಏನಾದ್ರೂ ನಾವು ವ್ಯವಸ್ಥೆ ಇದೆನಾ ವಿಶ್ರಮಣ ಮಾಡ್ಲಿಕ್ಕೆ, ವಿಶ್ರಾಂತಿಯನ್ನ ಪಡಿಲಿಕ್ಕೆ? ಪ್ರಭುರೇವ ತ್ವಮಸ್ಮಾಕಂ ಕಂಸು, ಅದಕ್ಕೆ ದಯವಿಟ್ಟು ಹೇಳಬೇಡ್ರಿ ಅಂತ ಕೇಳಿದಾಗ ಯಮದೇವರು ಕೊಡುವಂತಹ ಒಂದು ದೃಷ್ಟಾಂತ ನೋಡಿ. ಆಯ್ತಪ್ಪ, ನೀವೇನು ಹೇಳ್ತಾ ಇದ್ದೀರಲ್ಲ ಅದಕ್ಕೂ ಒಂದು ಉತ್ತರ ಹೇಳ್ಬಿಡ್ತೀನಿ, ತಿಳ್ಕೊಂಬಿಡ್ರಿ. ಮುಕ್ತಕೇಶಾಚ ಯಾನಾನಿ ವಿವಾದ ಕಲಹ ಪ್ರಿಯ. ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಸ್ತ್ರೀಯರಾಗಿರುವಂತವರು
ನಿತ್ಯದಲ್ಲಿ ಜಡೆಯನ್ನ ಧಾರಣೆ ಮಾಡಬೇಕು. ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಅದು ಆ ಜಡೆ ಹಾಕೊಳ್ಳುವಂಥದ್ದು. ಯಾರ ಮನೆಯಲ್ಲಿ ಹಾಕೊಳ್ಳೋದಿಲ್ಲೋ ಹಾಗೆಯೇ ಬಿಟ್ಕೊಂಡಿರ್ತಾರೋ, ಭಾಗವತದಲ್ಲಿ ಪೂತನ ಸಂಹಾರ ನಡೆಯುವಂತಹ ಸಂದರ್ಭದಲ್ಲಿ ರಾಕ್ಷಸಿಯಾಗಿರುವಂತಹ ರಕ್ತವನ್ನೇ ಕುಡಿಯುವಂತಹ ಆ ಪೂತನ ಜಡೆಯನ್ನ ಗಂಟು ಹಾಕೊಂಡಿದ್ಲು ಅಂತ ಇದೆ. ಅಂಥದ್ರಲ್ಲಿ ಯಾರು ಜಡೆಯನ್ನ ಧಾರಣೆ ಮಾಡೋದಿಲ್ಲೋ, ಯಾವಾಗ್ಲೂ ಜಗಳವನ್ನ ಮಾಡ್ತಾಳೋ, ಅಂಥವರ ಮನೆಯಲ್ಲಿ ಮಸ್ತಕೆ ಚಾಂಬರತ್ಯಾಗಿ ತತ್ರ ವಾಸಂಚಕಾರಯ, ಅಲ್ಲಿ ಹೋಗಿ ವಾಸ ಮಾಡಿ ಎಂದು ದೂತರಿಗೆ, ಯಮದೂತರಿಗೆ ಯಮದೇವರು ಹೇಳುವಂತಹ ಮಾತು. ಇನ್ನು ಯಾರ ಮನೆಯಲ್ಲಿ ಬಹಳ ಬಹಳ ಸುಂದರವಾಗಿ ಹೇಳ್ತಾರೆ, ಈ ಶುದ್ಧತೆಯನ್ನ ಆಚರಣೆ ಮಾಡೋದಿಲ್ಲೋ, ಅದು ಪುರುಡು ಅಂತಾರೆ, ಸೂತಕ ಅಂತಾರೆ, ನಿಯಮ ಅಂತಾರೆ, ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಿವಿಧಾನಗಳನ್ನ ಯಾರ ಮನೆಯಲ್ಲಿ ಆಚರಣೆ ಮಾಡೋದಿಲ್ಲೋ ಅವ್ರ ಮನೆಗೆ ಹೋಗಿ ವಾಸವನ್ನ ಮಾಡಿ. ಇನ್ನು ಮುಂದೆ ಹೇಳ್ತಾರೆ, ಭಗ್ನ ಭಾಂಡೆ, ಒಡೆದೋಗಿರುವಂತಹ ಪಾತ್ರೆಗಳು, ಒಡೆದೋಗಿರುವಂತಹ ಪದಾರ್ಥಗಳನ್ನ, ಮುರಿದೋಗಿರುವಂತಹ ಪದಾರ್ಥಗಳನ್ನ ಯಾರ ಮನೆಯಲ್ಲಿ ಉಪಯೋಗಿಸ್ತಾರೋ ಮತ್ತು ಆ ಪಾತ್ರೆಗಳಲ್ಲಿ ಭೋಜನವನ್ನ ಮಾಡ್ತಾರೋ, ಆಮೇಲೆ ಗೋಮಯದಿಂದ ಯಾರ ಮನೆಯಲ್ಲಿ ಮನೆಯನ್ನ ಸಾರಿಸೋದಿಲ್ಲೋ, ಮಂದಿರೇ ಭೋಜನಂಚ ಮಂದಿರೇ ಮಾರ್ಜನಂ ವಿನ, ಶುದ್ಧವಾಗಿ ಇಟ್ಕೊಳ್ಳೋದಿಲ್ಲೋ, ಎಲ್ಲಿ ಬೇಕಲ್ಲಿ ಒಗ್ದಿರ್ತಾರೆ ಪದಾರ್ಥಗಳನ್ನ, ಹೆಂಗ್ ಬೇಕಂಗ್ ಉಪಯೋಗಿಸ್ತಾರೆ, ಅಂಥವರ ಮನೆಯಲ್ಲಿ ವಿಶ್ರಮ ದೂತಮೇ, ಅವರ ಮನೆಯಲ್ಲಿ ಹೋಗಿ ವಾಸ ಮಾಡಿ. ಧರ್ಮವಾಕ್ಯಂ ಇದಂ ಶ್ರುತ್ವ, ಬಹಳ ಸಂತೋಷ ಆಗ್ಬಿಡ್ತು ಯಾರಿಗೆ? ಯಮದೂತರಿಗೆ. ನೀವಿಷ್ಟು ಹೇಳಿದ್ದೀರಲ್ಲ, ಇದು ಧರ್ಮವಾಕ್ಯ ಅಂತ ಅನ್ಕೊಳ್ತೇವಿ. ತೇ ದೂತಾ ಹರ್ಷ ಸಂಯುತಾ, ಬಹಳ ಸಂತೋಷ ಆಗಿದೆ. ವಿಚರಂತಿ ಯಥಾ ಲೋಕೆ ಕ್ರೀಡಾಂ ಕೃತ್ವ ಮಹೀತಲೆ, ಆಗ್ಲಿ ಅವಶ್ಯವಾಗಿ ಅವ್ರನ್ನೆಲ್ಲ ಕರ್ಕೊಂಡ್ಬರ್ತೀವಿ. ಕೊನೆಗೆ ಈ ಸ್ತೋತ್ರದಲ್ಲಿ ಹೇಳ್ತಾರೆ, ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಯಮಗೀತ. ಇದನ್ನು ಯಾರು ಇಲ್ಲಿವರೆಗೂ ನಾ ಹೇಳಿರುವಂತಹ ಈ ಸ್ತೋತ್ರವನ್ನ, ಯೋ ವೈ ಸ್ತೋತ್ರಮಿದಂ ಪುಣ್ಯ ಅಪಮೃತ್ಯು ಭಯಾಪಹಂ, ಅಪಮೃತ್ಯು ಅಂತ ನಾವೇನ್ ಹೇಳ್ತೀವಲ್ಲ, ಆ ಅಪಮೃತ್ಯುವನ್ನ ಪರಿಹಾರ ಮಾಡುವಂಥದ್ದು ಈ ಸ್ತೋತ್ರ. ಸಂಧ್ಯಾಕಾಲದಲ್ಲಿ ಅವಶ್ಯವಾಗಿ ಹೇಳೋದ್ರಿಂದ ವಿಷ್ಣು ಲೋಕಂ ಸಗಚ್ಚತಿ, ಧರ್ಮ ಬೇಕು ಅನ್ನೋರಿಗೆ ಧರ್ಮ ಸಿದ್ಧಿಯಾಗತ್ತೆ. ಯೋಗವಿರ್ಧ್ಯಾಯತೆ ನಿತ್ಯಂ ಸರ್ವಕಾಮಾರ್ಥ ಸಿದ್ಧಗೆ, ಕೊನೆಗೊಂದು ಫಲವನ್ನ ಹೇಳ್ತಾರೆ. ಪುತ್ರರು ಬೇಕು ಅನ್ನೋರಿಗೆ ಒಳ್ಳೆಯ ಸತ್ಪುತ್ರ ಪ್ರಾಪ್ತಿ, ಧನವನ್ನ ಅಪೇಕ್ಷೆ ಮಾಡುವಂಥವರಿಗೆ ಧನದ ಪ್ರಾಪ್ತಿ, ರೋಗಿಷ್ಠನಾಗಿದ್ರೆ ರೋಗದಿಂದ ಪರಿಹಾರ ಆಗತ್ತೆ. ಅಷ್ಟೇ ಅಲ್ಲ, ಭೂತ ಪ್ರೇತಗಳ ಭಯ ಇವನನ್ನ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಶಾಕಿನಿ ಭೂತ ಬೇತಾಲ ಭಯಂ ನಾಸ್ತಿ ಕದಾಚನ. ಅಷ್ಟು ಯಾಕೆ ಯಮದೇವರ ಒಂದು ಮಹಿಮೆ ಅಂಥ ಅತ್ಯದ್ಭುತವಾದದ್ದು. ಪಠತಾಂ ಶೃಣ್ಮತಾಂಶ್ಚೈವ, ಬರೇ ಹೇಳೋದಲ್ಲ, ನೀವೆಲ್ಲ ಕೇಳ್ತಾ ಇದ್ದೀರಿ ಭಕ್ತಿ ಶ್ರದ್ಧೆಯಿಂದ, ಅವರಿಗೆ ಯಮದೇವರ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ, ಭಗವಂತನ ಅನುಗ್ರಹ ಆಗತ್ತೆ. ಯಮದೂತ ಮಹಾಪೀಡಾ, ಈ ಸ್ತೋತ್ರವನ್ನು ಯಾರು ಹೇಳ್ತಾರೋ ಅವರಿಗೆ ಯಮದೇವರು ಹೇಳುವಂತಹ ಒಂದು ಮಾತು, ಯಮದೂತರು ಅಂತ ಏನಿದ್ದಾರಲ್ಲ, ಭಾರಿ ಭಯಂಕರ ಆಗಿರುವಂಥವ್ರು, ಕಲ್ಪನೆ ಆಗೋದಿಲ್ಲ ಅಂತ ಗರುಡ ಪುರಾಣದೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಯಮದೂತರೆಲ್ಲ ಹೇಗೆಲ್ಲ ಶಿಕ್ಷೆಯನ್ನ ಕೊಡ್ತಾರೆ ಅಂತ. ಅದಕ್ಕೆ ಯಮದೇವರೇ ಒಂದು ಮಾತು ಹೇಳ್ಬಿಡ್ತಾರೆ, ಯಮದೂತ ಮಹಾಪೀಡಾ, ಮಹಾಪೀಡೆಯನ್ನ ಕೊಡುವಂಥವ್ರು ಅವರು ಈ ಸ್ತೋತ್ರವನ್ನ ಹೇಳಿದ್ದೇ ಆದ್ರೆ, ಕೇಳಿದ್ದೇ ಆದ್ರೆ, ಎಲ್ಲರಿಗೆ ಹಂಚಿದ್ದೇ ಆದ್ರೆ ಈ ಸ್ತೋತ್ರವನ್ನ ಸ್ವಪ್ನೇ ಚೈವನ ದೃಶ್ಯತೆ, ಕನಸಿನಲ್ಲೂ ಅವ್ರು ಬರೋದಿಲ್ಲ. ಸತ್ಯಂ ಸತ್ಯಂ ಪುನಃ ಸತ್ಯಂ ಸತ್ಯಮೇವನ ಸಂಶಯ. ಈ ರೀತಿಯಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ವಿಶಿಷ್ಟವಾದ ಸ್ತೋತ್ರ ಅದು ಯಮಗೀತ ಅಂತ ಕರೆದಿದ್ದಾರೆ. ಹಾಗಾಗಿ ಈ ಯಮಗೀತೆಯದ ಒಂದು ಅರ್ಥಾನುಸಂಧಾನವನ್ನ ನಿತ್ಯದಲ್ಲಿ ಮಾಡಿ, ಅನುಸಂಧಾನವನ್ನ ಮಾಡಿದ್ದೇ ಆದ್ರೆ ಆ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ.